ಬೆಳಗಾವಿ, ಬಾಗಲಕೋಟೆ, ವಿಜಯಪುರದಲ್ಲೂ ಕೂಡ ಕಬ್ಬಿನ ಕಿಚ್ಚು ತೀವ್ರಗೊಳ್ತಾ ಇದೆ. 9ನೇ ದಿನವೂ ಕೂಡ ಜೋರಾಗಿದೆ ಕಬ್ಬು ಬೆಳೆಗಾರರ ಪ್ರತಿಭಟನೆ. ಬೆಳಗಾವಿಯ ಗುರ್ಲಾಪುರದಲ್ಲಿ ಇವತ್ತು 9ನೇ ದಿನ. ಇವತ್ತು ಹೆದ್ದಾರಿಗಳನ್ನ ತಡೆದು ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ. ಬೆಳಗಾವಿಯ ಗುರ್ಲಾಪುರದಲ್ಲಿ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಮೊನ್ನೆಯಿಂದ ಪಡ್ಕೊಂಡಿರೋದು. ಇನ್ನು ಅಥಣಿಯಲ್ಲಿ 4ನೇ ದಿನವೂ ಕೂಡ ಹೋರಾಟ ಮುಂದುವರೆದಿದೆ. ಮಹಾದೇವ್ ಮಡಿವಾಳ ನೇತೃತ್ವದಲ್ಲಿ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಬಾರ್ಕೋಲ್ ಚಳುವಳಿಯಲ್ಲಿ ರೈತ ಮಹಿಳೆಯರು ಕೂಡ ಪಾಲ್ಗೊಂಡಿದ್ದಾರೆ. ಇನ್ನು ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಜೋರಾಗಿದೆ ರೈತರ ಹೋರಾಟ. ಕಮತಗಿ ಬಳಿಯಲ್ಲಿ ರಾಯಚೂರು ಬೆಳಗಾವಿ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ಇಳಕಲ್ನ ಗುರು ಮಹಾಂತ್ ಶ್ರೀಗಳು ಪಾಲ್ಗೊಂಡಿದ್ದಾರೆ. ಸಾಲುಗಟ್ಟೆ ನಿಂತುಕೊಂಡಿವೆ. ಹೆದ್ದಾರಿ ಬಂದ್ ಮಾಡಿ ಇವರು ಪ್ರತಿಭಟನೆ ಮಾಡ್ತಿರೋದ್ರಿಂದ ಬಸ್, ಲಾರಿ, ಖಾಸಗಿ ವಾಹನಗಳು. ಲೋಕಾಪುರ ಪಟ್ಟಣದಲ್ಲಿ ಧರಣಿಗೆ ವ್ಯಾಪಾರಿಗಳ ಸಂಘ ಬೆಂಬಲ ಸೂಚಿಸಿದೆ. ಬಾಗಲಕೋಟೆ ಸಂಕೇಶ್ವರ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಒಂದ್ ಕಡೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ಆರಂಭ ಆಗಿದೆ. 1 ಗಂಟೆ ನಂತರ ರೈತರ ಜೊತೆ ಸಭೆ ಅಂತ ಹೇಳಿದ್ರು. ಈಗ ಕಾರ್ಖಾನೆ ಮಾಲೀಕರ ಜೊತೆಯಲ್ಲೇ ಸಭೆ ಸ್ವಲ್ಪ ತಡವಾಗಿ ಆರಂಭ ಆಗಿದ್ರಿಂದ ಅದು ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಬೆಳಗಾವಿಯ ಗುರ್ಲಾಪುರದಲ್ಲಿ ರೈತ ಮುಖಂಡ ಚೂನಪ್ಪ ಪೂಜಾರಿ ಮಾತನಾಡಿದ್ದಾರೆ. ಸರ್ಕಾರ ಗೌರವ ಕೊಡಬೇಕು ಅಂತ ನಾವು ನಮ್ಮ ಹೋರಾಟ ಹಿಂಪಡೆದಿದ್ವಿ. ಆದರೆ ಇಂಡಿ ಕ್ಷೇತ್ರದ ಶಾಸಕ ಯಶವಂತ ಗೌಡ ಪಾಟೀಲ್ ರೈತರಿಗೆ ಅಪಮಾನ ಮಾಡಿಬಿಟ್ರು. ಗುರ್ಲಾಪುರದಲ್ಲಿ ಕೂತ್ಕೊಂಡವರೆಲ್ಲ ರೈತರಲ್ಲ ಅಂತ ಅವ್ರು ಹೇಳಿದ್ದಾರೆ. ನಾವೇನು ಅರೆ ಹುಚ್ಚರ ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಬೆಳಗಾವಿಯ ಹುಕ್ಕೇರಿ ಹತ್ತರ್ಗಿ ಟೋಲ್ ಬಳಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗಿದೆ. ಹೆದ್ದಾರಿ ಪಕ್ಕದಲ್ಲಿ ಅಡುಗೆ ಮಾಡೋದಕ್ಕೆ ರೈತರು ತಯಾರಿ ಮಾಡ್ಕೊಂಡಿದ್ರು. ಅಕ್ಕಿ, ತರಕಾರಿ, ಎಣ್ಣೆ ಸೇರಿದಂತೆ ಎಲ್ಲಾ ದಿನಸಿ ವಸ್ತುಗಳನ್ನ ರೈತರು ತಗೊಂಡ್ಬಂದಿದ್ರು. 3,000ಕ್ಕೂ ಅಧಿಕ ಜನರಿಗೆ ಅಡುಗೆ ಮಾಡೋದಕ್ಕೆ ರೈತರು ಸಿದ್ಧರಾಗಿದ್ರು. ಸ್ಥಳದಲ್ಲಿ ಹೆಚ್ಚಿನ ಬಿಗಿ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಪೊಲೀಸರು ಹಾಗೂ ರೈತರ ನಡುವೆ ವಾಗ್ವಾದ ಆಗಿದೆ. ರೈತರನ್ನ ತಳ್ಳಿದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರ್. ಹಾಗಾಗಿ ತಳ್ಳಾಟ ನೂಕಾಟದ ಮಧ್ಯದಲ್ಲಿ ಅಲ್ಲಿ ವಾಗ್ವಾದ ಆಗಿದೆ. ಹೋರಾಟಗಾರರನ್ನ ಪಕ್ಕಕ್ಕೆ ಕಳಿಸಿದ್ದಾರೆ. ವಶಕ್ಕೂ ಕೂಡ ಪಡ್ಕೊಂಡಿದ್ದಾರೆ ಪೊಲೀಸರು ಹೆದ್ದಾರಿಯನ್ನ ತಡೆದಿದ್ರಿಂದ. ರೈತರ ಹೋರಾಟ ಈಗ ಯಾವ ಸ್ವರೂಪವನ್ನ ಪಡ್ಕೊಂಡಿದೆ ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಸರ್ಕಾರನೇ ಸಮಯಾವಕಾಶವನ್ನ ಕೇಳಿತ್ತು. ಹಾಗಾಗಿ ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿಗಳನ್ನ ಇವತ್ತು ನಾವು ಬಂದ್ ಮಾಡಲ್ಲ ಅಂತ ರೈತ ಮುಖಂಡರು ಹೇಳಿದ ಹೊರತಾಗಿಯೂ ಕೂಡ ಇವತ್ತು ಹೆದ್ದಾರಿಗಳನ್ನ ಬಂದ್ ಮಾಡಿದ್ದಾರೆ. ಸೊ ಅಲ್ಲಿವಾಗ ಸಿಚುವೇಶನ್ ಯಾವ ತರ ಇದೆ? ಯಾಕಂದ್ರೆ ಪೊಲೀಸರು ಮನವೊಲಿಸೋ ಪ್ರಯತ್ನ ಮಾಡಿದ್ರು ಕೂಡ ರೈತರು ಕೇಳುವಂತ ಪರಿಸ್ಥಿತಿಲಿ ಇಲ್ಲ. ಶರ್ಮಿತಾ ಶೆಟ್ಟಿ, ನಾನೀಗ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹತ್ತರಿಗೆ ಬೆಳೆದಿನ ನೋಡಬಹುದು. ಇಲ್ಲಿ ಸಾವಿರಾರು ಸಂಖ್ಯೆಯ ಜನ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಸರ್ವಿಸ್ ರಸ್ತೆಯಲ್ಲಿ ಸೇರಿಕೊಂಡಿದ್ದಾರೆ. ಕೆಲ ಹೊತ್ತಿನ ಹಿಂದೆ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡುವಂತ ಕೆಲಸವನ್ನ ಇಲ್ಲಿಂದ ರೈತರು ಮಾಡಿರ್ತಕ್ಕಂಥದ್ದು. ಆದರೆ ಪೊಲೀಸರು ಅವರ ಮನವೊಲಿಸಿ ಸದ್ಯಕ್ಕೆ ಅವರನ್ನ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಸರ್ವಿಸ್ ರಸ್ತೆಯಲ್ಲಿ ಕಳಿಸುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಈ ಒಂದು ಹುಕ್ಕೇರಿ ತಾಲೂಕಿನಲ್ಲಿ ಕರೆ ಕೊಟ್ಟಂತಹ ಹೋರಾಟಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಇವತ್ತು ಬಂದಿದ್ದಾರೆ. ಈ ಒಂದು ಭಾಗದಲ್ಲಿ ನೋಡಬಹುದು ನೀವು ಟ್ರ್ಯಾಕ್ಟರ್ಗಳ ಸಮೇತ ರೈತರು ಪ್ರತಿಭಟನೆಗೆ ಇಳಿದಿರ್ತಕ್ಕಂಥದ್ದು. ಆದರೆ ಏನು ನಿನ್ನೆ ಶಿವಾನಂದ ಪಾಟೀಲ್ ಗುರ್ಲಾಪುರಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ನಾವು ಇವತ್ತು ಹೆದ್ದಾರಿ ತಡೆಯಲ್ಲ ಅಂತ ಹೇಳಿದ್ರು. ಅದರ ಹೊರತಾಗಿಯೂ ಕೂಡ ಅನೇಕ ಕಡೆಗಳಲ್ಲಿ ಇವತ್ತು ಹೆದ್ದಾರಿಗಳನ್ನ ತಡೆಯುವಂತಹ ಪ್ರಯತ್ನವನ್ನ ಮಾಡಲಾಗಿದೆ. ಈಗ ರಾಷ್ಟ್ರೀಯ ಹೆದ್ದಾರಿಗೆ ಮತ್ತೆ ರೈತರು ನುಗ್ಗುವಂತಹ ದೃಶ್ಯಗಳನ್ನು ಲೈವ್ ಆಗಿ ನೋಡಬಹುದು. ಯಾಕಂದ್ರೆ ಈಗ ಕೆಲ ಹೊತ್ತಿನ ಹಿಂದೆ ಅವರನ್ನ ಸಮಾಧಾನ ಪಡಿಸಿ ಪೊಲೀಸರು ವಾಪಸ್ ಕಳಿಸಿದ್ರು. ಈಗ ಮತ್ತೆ ನೂರಾರು ಸಂಖ್ಯೆಯ ರೈತರು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಬರ್ತಾ ಇದ್ದಾರೆ. ಪೊಲೀಸರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಸಾಕಾಗ್ತಿಲ್ಲ. ನೋಡಬಹುದು ಈಗ ರೈತರು ರಾಷ್ಟ್ರೀಯ ಹೆದ್ದಾರಿಯನ್ನ ಮತ್ತೆ ನುಗ್ಗಿದ್ದಾರೆ. ಮತ್ತೆ ರಸ್ತೆ ಬಂದ್ ಮಾಡುವಲ್ಲಿ ಯಶಸ್ವಿ, ರಸ್ತೆ ಬಂದ್ ಮಾಡುವಲ್ಲಿ ರೈತರು ಮುಂದಾಗಿರ್ತಕ್ಕಂಥದ್ದು. ಈಗ ಏನು ಪ್ರತಿಭಟನಾ ಸ್ಥಳಕ್ಕೆ ಶ್ರೀಗಳೊಬ್ಬರು ಕೂಡ ಆಗಮಿಸಿರ್ತಕ್ಕಂಥದ್ದು. ರಾಷ್ಟ್ರೀಯ ಹೆದ್ದಾರಿ ಮತ್ತೆ ಹತ್ತರಿಗೆ ಒಳ್ಳೆಯ ರಾಷ್ಟ್ರೀಯ ಹೆದ್ದಾರಿ ಈಗ ಮತ್ತೆ ಬಂದ್ ಆಗುವಂತ ಸಾಧ್ಯತೆಗಳಿದೆ. ಈಗ ಸಾವಿರಾರು ಸಂಖ್ಯೆಯಲ್ಲಿ ರೈತರು ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ನುಗ್ಗಿರ್ತಕ್ಕಂಥದ್ದು. ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಸಭೆ ಬೆಂಗಳೂರಲ್ಲಿ ಮಹತ್ವದ ಸಭೆ ನಡೆಯಲಿದೆ ಮತ್ತು ಇವತ್ತು ನಾಳೆ 2 ದಿನಗಳ ಕಾಲಾವಕಾಶವನ್ನ ಕೂಡ ರೈತ ಮುಖಂಡರಿಗೆ ಏನು ಸರ್ಕಾರ ಕೇಳಿತ್ತು. ಅದರ ಹೊರತಾಗಿಯೂ ಕೂಡ ಹುಕ್ಕೇರಿಯ ಹತ್ತರ್ಗಿಯಲ್ಲಿ ಸಾಕಷ್ಟು ಆಕ್ರೋಶವನ್ನ ರೈತರು
ಹೊರ ಹಾಕ್ತಾ ಇದ್ದಾರೆ. ಏನು ಹುಕ್ಕೇರಿ ತಾಲೂಕು ಮತ್ತು ಏನು ಬೆಳಗಾವಿ ತಾಲೂಕಿನಿಂದ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಈ ಒಂದು ಪ್ರತಿಭಟನೆಯಲ್ಲಿ ಆಗಮಿಸಿರ್ತಕ್ಕಂಥದ್ದು. ಮತ್ತೆ ಈಗ ಪೊಲೀಸರು ಮಧ್ಯಪ್ರವೇಶವನ್ನ ಮಾಡಿ ಇನ್ನು ರಸ್ತೆಯನ್ನ ತೆರವುಗೊಳಿಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಬೆಳಗ್ಗೆಯಿಂದಲೂ ಕೂಡ ಇದೇ ರೀತಿ ಇಲ್ಲಿ ಘಟ್ಟಗಳು ನಡೀತಾ ಇದೆ. ಒಂದು ಕಡೆ ಅಡಿಗೆಯನ್ನ ತಯಾರಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡೋದಕ್ಕೆ ಪದೇ ಪದೇ ರೈತರು ಇಲ್ಲಿ ಮುಂದಾಗ್ತಕ್ಕಂಥದ್ದು. ರೈತರನ್ನ ವಶಕ್ಕೆ ಪಡೆಯಕ್ಕೆ ಈ ಹಿಂದೆ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಂಡಿದ್ರು. ಆದ್ರೆ ರೈತರು ಆಕ್ರೋಶ ಹೆಚ್ಚಾದಂತೆ ತಂದಿದ್ದಂತ ಬಸ್ಗಳನ್ನ ಸದ್ಯ ವಾಪಸ್ ಕಳಿಸಲಾಗಿದೆ. ನೋಡಬಹುದು ಈಗ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಮತ್ತೊಮ್ಮೆ ಬಂದ್ ಆಗಿದೆ. ಏನು ಬೆಳಗ್ಗೆಯಿಂದಲೂ ಕೂಡ 2-3 ಬಾರಿ ಇದೇ ರೀತಿ ಆಗಿರ್ತಕ್ಕಂಥದ್ದು. ಇನ್ನಾದ್ರೂ ಸರ್ಕಾರ ಇವತ್ತು ನಿರ್ಧಾರವನ್ನ ಪ್ರಕಟ ಮಾಡದೇ ಇದ್ರೆ ನಾಳೆ ಬೆಳಗಾವಿ ಜಿಲ್ಲೆಯ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳ ಮೇಲೆ ಓಡಾಡೋದು ಕಷ್ಟ ಅಂತೇಳಿ ಸದ್ಯ ಹೇಳಲಾಗ್ತಕ್ಕಂಥದ್ದು. ಏನು ಬೆಳಗಾವಿ ಅಷ್ಟೇ ಅಲ್ಲದೆ ಪಕ್ಕದ ಬಾಗಲಕೋಟೆ ಆಗಿರ್ಬೋದು, ವಿಜಯಪುರದಲ್ಲೂ ಕೂಡ ಪ್ರತಿಭಟನೆಯ ಬಿಸಿ ತಟ್ಟುವಂತಹ ನಿರೀಕ್ಷೆಗಳಿದೆ. ಏನು ಈಗ ರಾಷ್ಟ್ರೀಯ ಹೆದ್ದಾರಿ ಯಾವ ರೀತಿ ಬಂದ್ ಆಗಿದೆ ಅಂತಕ್ಕಂಥದ್ದು ನೋಡಬಹುದು. ರಾಷ್ಟ್ರೀಯ ಹೆದ್ದಾರಿ ಮೇಲೆ ರೈತರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ರೈತರನ್ನ ಮತ್ತೆ ಮನವೊಲಿಸಕ್ಕೆ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ಏನು ಇಲ್ಲಿ ಹೆಚ್ಚಿನ ಬಿಗಿ ಭದ್ರತೆಯನ್ನು ಕೂಡ ಈ ಒಂದು ಭಾಗದಲ್ಲಿ ನಿಯೋಜನೆಯನ್ನ ಮಾಡಲಾಗಿದೆ. ಇಲ್ಲಿ ರೈತ ಮುಖಂಡರು ಮತ್ತು ಪೊಲೀಸರ ನಡುವೆ ಈಗ ಮತ್ತೆ ಮಾತುಕತೆ ಆರಂಭವಾಗಿರ್ತಕ್ಕಂಥದ್ದು. ನೀವು ಶಾಂತ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ಅಂತ ಹೇಳಿ ಬೆಳಗ್ಗೆಯಿಂದ ಎಷ್ಟು ಬಾರಿ ಹೇಳಿದ್ರು ಕೂಡ ರೈತ ಮುಖಂಡರು ಈ ಒಂದು ಭಾಗದಲ್ಲಿ ಕೇಳ್ತಾ ಇಲ್ಲ. ರೈತ ಮುಖಂಡರು ಈಗ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಕುಳಿತು ತಮ್ಮ ಧರಣಿಯನ್ನ ಮುಂದುವರಿಸಿದ್ದಾರೆ. ಶರ್ಮಿತಾ ಶೆಟ್ಟಿ ರೈತ ಮುಖಂಡರನ್ನ ಮನವೊಲಿಸಕ್ಕೆ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿರ್ತಕ್ಕಂಥದ್ದು. ಏನು ನೋಡಬಹುದು, ಏನೋ ರೈತ ಮುಖಂಡರನ್ನ ಎಬ್ಸಕ್ಕೆ ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಈ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಬಾರಿ ಇದೇ ರೀತಿ ಆಗಿರ್ತಕ್ಕಂಥದ್ದು. ಈಗ ಏನು ಇಲ್ಲಿ ರೈತ ಮುಖಂಡರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಒಟ್ಟಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಆಕ್ರೋಶ ಮತ್ತೊಮ್ಮೆ ಜ್ವಾಲೆಯಾಗಿ ಸ್ಫೋಟಗೊಂಡಿರ್ತಕ್ಕಂಥದ್ದು. ಬೆಳಗಾವಿಯಲ್ಲೂ ಕೂಡ ಚೆನ್ನಮ್ಮ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಕನ್ನಡಪರ ಹೋರಾಟಗಾರರು ರೈತ ಮುಖಂಡರು ಪ್ರತಿಭಟನೆಯನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಅನೇಕ ಮುಖಂಡರನ್ನು ಸದ್ಯ ವಶಕ್ಕೆ ಪಡೆಯಲಾಗಿದೆ. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ. ಮತ್ತೆ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿದ್ದಾರೆ, ರೈತರು ಹೋರಾಟವನ್ನ ಮುಂದುವರೆಸಿದ್ದಾರೆ. ಬೆಳಗಾವಿಯಲ್ಲಿ ಶುರುವಾದಂಥ ಕಬ್ಬಿನ ಜ್ವಾಲೆ ಇಡೀ ರಾಜ್ಯಕ್ಕೆ ವ್ಯಾಪಿಸಿದೆ. ಚಾಮರಾಜನಗರದಲ್ಲೂ ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ತಡೆದು ಟೈರ್ಗೆ ಬೆಂಕಿ ಹಚ್ಚೋದಕ್ಕೆ ಮುಂದಾದ ರೈತರನ್ನ ಪೊಲೀಸರು ತಡೆದಿದ್ದಾರೆ. ಈ ವೇಳೆ ವಾಗ್ವಾದ ಆಗಿದೆ. ಇನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲೂ ರೈತರು ಪ್ರತಿಭಟನೆಯನ್ನ ನಡೆಸಿದ್ರು. ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿ ಬಂದ್ ಮಾಡಿ ರೈತರು ಪ್ರತಿಭಟನೆಯನ್ನ ಮಾಡಿದ್ರು. ಇತ್ತ ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಕನ್ನಡ ಪರ ಹೋರಾಟಗಾರರು ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಧರಣಿಯನ್ನ ನಡೆಸಿದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕೋಲಾರದ ರೈತರು ಬೆಳಗಾವಿ ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ. ಕೋಲಾರ ನಗರದ ಹೊಸ ಬಸ್ ನಿಲ್ದಾಣ ವೃತ್ತದಲ್ಲಿ ಪ್ರತಿಭಟನೆ ಮಾಡಿ ಬೆಂಬಲವನ್ನ ಸೂಚಿಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪ್ರತಿಭಟನೆಯನ್ನ ಮಾಡಿದೆ. ಇನ್ನು ಬಾಗಲಕೋಟೆಯ ಹುನಗುಂದ ಇಳಕಲ್ ಭಾಗದ ರೈತರು ಕೂಡ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕಮತಗಿ ಕ್ರಾಸ್ ಬಳಿಯಲ್ಲಿ ರಾಯಚೂರು ಬೆಳಗಾವಿ ಹೆದ್ದಾರಿ ತಡೆದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಬೆಳಗಾವಿಯ ಗುರ್ಲಾಪುರದಲ್ಲಿ ರೈತನೋರ್ವ ಗಾಜಿನ ಮೇಲೆ ಉರುಳು ಸೇವೆ ಮಾಡಿ ವಿಭಿನ್ನವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬೆಲೆ ನಿಗದಿಯಾಗಲೇಬೇಕು.